ನಮಸ್ಕಾರ. ನಮ್ಮ ಮಕ್ಕಳಿಗಾಗಿ ಒಂದು ಸದೃಢ ಭವಿಷ್ಯದ ಬುನಾದಿ ಹಾಕುವುದು ಹೇಗೆ? ಇದು ಬಹುಶಃ ಪ್ರತಿಯೊಬ್ಬ ಪೋಷಕರ ಮನಸ್ಸಿನಲ್ಲಿರುವ ಪ್ರಶ್ನೆ. ಬನ್ನಿ, ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನ ಮಾಡೋಣ. ಈ ವಿಶ್ಲೇಷಣೆಯು ಯುವ ಪೋಷಕರಿಗಾಗಿ ಆಯೋಜಿಸಿದ್ದ ಒಂದು ಕಾರ್ಯಾಗಾರದಿಂದ ಪ್ರೇರಿತವಾಗಿದೆ. ಸರಿ, ಮೊದಲನೇದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ. ನಾವು ಏನ್ ಮಾಡ್ತಾ ಇದೀವಿ? ಕೇವಲ ಅಂಕಗಳನ್ನು ಗಳಿಸುವ, ಸ್ಪರ್ಧೆಯಲ್ಲಿ ಗೆಲ್ಲುವ ಸ್ಮಾರ್ಟ್ ಸಾಧಕರನ್ನು ತಯಾರು ಮಾಡ್ತಾ ಇದೀವಾ? ಅಥವಾ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಬಲ್ಲ ಬಲಿಷ್ಠ ಮನುಷ್ಯರನ್ನಾಗಿ ಅವರನ್ನ ಬೆಳೆಸ್ತಾ ಇದೀವಾ? ಯಾಕಂದ್ರೆ ಜೀವನಕ್ಕೆ ಒಂದು ಮಗುವನ್ನು ನಿಜವಾಗಿಯೂ ಸಿದ್ಧಪಡಿಸುವುದು ಯಾವುದು ಅನ್ನೋದು ಬಹಳ ಮುಖ್ಯವಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸರಳ ಉದಾಹರಣೆ ಇದೆ. ಅದನ್ನೇ ಐಸ್ಬರ್ಗ್ ಅಥವಾ ಮಂಜುಗಡ್ಡೆಯ ಸಾದೃಶ್ಯ ಅಂತಾರೆ. ನೋಡಿ, ನಮ್ಗೆ ನೀರಿನ ಮೇಲೆ ಕಾಣಿಸೋದು ಆ ಮಂಜುಗಡ್ಡೆಯ ಸಣ್ಣ ತುದಿ ಮಾತ್ರ. ಅಂದ್ರೆ ಮಗುವಿನ ಶೈಕ್ಷಣಿಕ ಸಾಧನೆ, ಅಂಕಗಳು, ಅವರ ಪ್ರದರ್ಶನ ಇವೆಲ್ಲ ಆ ತುದಿಯ ಹಾಗೆ. ಆದ್ರೆ ಆ ಮಂಜುಗಡ್ಡೆಯ ಬಹುದೊಡ್ಡ ಬಲಿಷ್ಠ ಭಾಗ ನೀರಿನ ಕೆಳಗಡಗಿರುತ್ತೆ ಅಲ್ವಾ? ಅದೇ ರೀತಿ ಮಗುವಿನ ನಿಜವಾದ ಶಕ್ತಿ ಅಂದ್ರೆ ಹಂಚ್ಕೊಳ್ಳೋದು, ಕಾಯೋದು ಮತ್ತು ತಮ್ಮ ಭಾವನೆಗಳನ್ನ ನಿಭಾಯಿಸುವಂಥ ಸಾಮಾಜಿಕ ಕೌಶಲ್ಯಗಳು. ಇವೇ ಯಶಸ್ಸಿನ ನಿಜವಾದ ಅಡಿಪಾಯ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಪೋಷಣೆಯ ಹೊಸ ದೃಷ್ಟಿ. ಇಲ್ಲಿ ನಾವು ಪ್ರದರ್ಶಕರು ಮತ್ತು ಕಲಿಯುವವರು ಅನ್ನೋ ಎರಡು ಪರಿಕಲ್ಪನೆಗಳ ಬಗ್ಗೆ ಮಾತಾಡೋಣ. ಯೋಚನೆ ಮಾಡಿ, ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಮಕ್ಕಳನ್ನು ಕರೆದು ಬಾ ಒಂದು ಪದ್ಯ ಹೇಳು ಅಥವಾ ಒಂದು ಡಾನ್ಸ್ ಮಾಡು ಅಂತ ಹೇಳ್ತೀವಿ ಅಲ್ವಾ? ಹೀಗೆ ಮಾಡ್ದಾಗ ನಾವು ತಿಳಿಯದೆಯೇ ಅವರನ್ನು ಪ್ರದರ್ಶಕರನ್ನಾಗಿ ಮಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಅವರ ಆತ್ಮವಿಶ್ವಾಸವು ಬೇರೆಯವರ ಚಪ್ಪಾಳೆ, ಬೇರೆಯವರ ಮೆಚ್ಚುಗೆಯ ಮೇಲೆ ಅವಲಂಬಿತವಾಗುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಒಂದು ಹೊಸ ವಾತಾವರಣವನ್ನ ಸೃಷ್ಟಿಸಬೇಕು. ಈ ಒಂದು ಮಂತ್ರವನ್ನ ನಮಗೂ ಮತ್ತು ನಮ್ಮ ಮಕ್ಕಳಿಗೂ ಪದೇ ಪದೇ ಹೇಳಿಕೊಳ್ಬೇಕು. ನೀವು ಇಲ್ಲಿರೋದು ಬೇರೆಯವರಿಗೋಸ್ಕರ ಪ್ರದರ್ಶನ ಕೊಡ್ಲಿಕ್ಕಲ್ಲ, ನೀವು ಇಲ್ಲಿರೋದು ನಿಮಗೋಸ್ಕರ ಬೆಳಲಿಕ್ಕೆ. ಇದು ಮಕ್ಕಳಲ್ಲಿ ಆಂತರಿಕ ಶಕ್ತಿಯನ್ನ ಬೆಳೆಸತ್ತೆ. ಓಕೆ, ಈಗ ಇವತ್ತಿನ ಬಹುಶಃ ಅತಿ ದೊಡ್ಡ ಸವಾಲಿನ ಬಗ್ಗೆ ಮಾತಾಡೋಣ. ಅದೇ ಡಿಜಿಟಲ್ ಸಂದಿಗ್ಧತೆ, ಅಂದ್ರೆ ಸ್ಕ್ರೀನ್ ಟೈಮ್. ಇದನ್ನ ನಿಭಾಯಿಸೋದು ಹೇಗೆ? ಅತಿಯಾದ ಸ್ಕ್ರೀನ್ ವೀಕ್ಷಣೆ ಅಂದ್ರೆ ಸುಮ್ನೆ ಟೈಮ್ ಪಾಸ್ ಅಂತ ಅನ್ಕೋಬೇಡಿ. ಇದರ ಪರಿಣಾಮಗಳು ತುಂಬಾನೇ ಗಂಭೀರ. ಸಂಶೋಧನೆಗಳು ಏನ್ ಹೇಳುತ್ತೆ ಅಂದ್ರೆ ಇದು ಮಕ್ಕಳ ಮೆದುಳಿನ ರಚನೆಯನ್ನೇ ಬದಲಾಯಿಸ್ತಿದೆ. ಇದರಿಂದಾಗಿ ಮಾತುಗಾರಿಕೆಯಲ್ಲಿ ವಿಳಂಬ, ಏಕಾಗ್ರತೆಯ ಕೊರತೆ ಮತ್ತು ಸಾಮಾಜಿಕ ಕೌಶಲ್ಯಗಳಲ್ಲಿ ಹಿನ್ನಡೆಯಾಗುತ್ತೆ. ಹಾಗಾದ್ರೆ ಏನ್ ಮಾಡೋದು? ಫೋನ್, ಟಿವಿ ಎಲ್ಲವನ್ನೂ ಕಿತ್ಕೊಂಡ್ಬಿಡೋದಾ? ಖಂಡಿತ ಇಲ್ಲ. ಬದ್ಲಿಗೆ ನಾವೊಂದು ಸಮತೋಲನವನ್ನ ಕಂಡುಕೊಳ್ಬೇಕು. ಅದಕ್ಕೊಂದು ಸರಳವಾದ ಆದ್ರೆ ತುಂಬಾ ಶಕ್ತಿಯುತವಾದ ನಿಯಮ ಇದೆ. ಅದೇ ಈ 50-50 ನಿಯಮ. ತುಂಬಾನೇ ಸಿಂಪಲ್. ದಿನದ 50% ಸಮಯವನ್ನ ಶೈಕ್ಷಣಿಕವಾಗಿ ಉಪಯುಕ್ತವಾದ ಸ್ಕ್ರೀನ್ಗಳಿಗೆ ಸೀಮಿತಗೊಳಿಸಿ ಮತ್ತು ಉಳಿದ 50% ಸಮಯವನ್ನ ಹೊರಗೆ ಆಟಾಡೋದು, ಮಣ್ಣಲ್ಲಿ ಆಡೋದು, ಪ್ರಕೃತಿಯ ಜೊತೆ ಬೆರೆಯೋದು, ಹೀಗೆ ನೈಜ ಅನುಭವಗಳಿಗೆ ಮೀಸಲಿಡಿ. ಇದನ್ನೇ ಹೈಬ್ರಿಡ್ ಬಾಲ್ಯ ಅನ್ನೋದು. ಅಂದ್ರೆ ತಂತ್ರಜ್ಞಾನ ಮತ್ತು ನೈಜ ಪ್ರಪಂಚ ಎರಡರ ಅತ್ಯುತ್ತಮ ಅಂಶಗಳ ಒಂದು ಸಮತೋಲನ. ಸರಿ, ಸ್ಕ್ರೀನ್ ಟೈಮ್ ಆಯ್ತು. ಈಗ ಶಿಸ್ತಿನ ಬಗ್ಗೆ ಮಾತಾಡೋಣ. ಇತ್ತೀಚೆಗೆ ಜೆಂಟಲ್ ಪೇರೆಂಟಿಂಗ್ ಅನ್ನೋ ಮಾತು ತುಂಬಾನೇ ಕೇಳಿ ಬರ್ತಿದೆ. ಆದ್ರೆ ಅದ್ರ ಬಗ್ಗೆ ತುಂಬಾ ಜನಕ್ಕೆ ಗೊಂದಲ ಇದೆ. ಬನ್ನಿ ಅದನ್ನ ಸ್ಪಷ್ಟಪಡಿಸ್ಕೊಳ್ಳೋಣ. ಶಿಸ್ತಿನ ವಿಷಯದಲ್ಲಿ ಇದು ಅತ್ಯಂತ ಪ್ರಮುಖ ತತ್ವ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ತಿದ್ದುವ ಮುನ್ನ ಸಂಪರ್ಕ ಬೆಳೆಸಿ. ಮಗು ಏನಾದ್ರೂ ತಪ್ಪು ಮಾಡಿದ್ದಾಗ ತಕ್ಷಣವೇ ಬೈಯೋದು ಅಥವಾ ಶಿಕ್ಷೆ ಕೊಡೋ ಬದಲು ಮೊದಲು ಅವರೊಂದಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ಬೇಕು. ಯಾಕಂದ್ರೆ ಸಂಪರ್ಕ ಇಲ್ಲದೆ ತಿದ್ದಿದ್ರೆ ಅದು ಪ್ರತಿರೋಧವನ್ನ ಹುಟ್ಟುಹಾಕತ್ತೆ. ಅದೇ ಸಂಪರ್ಕದೊಂದಿಗೆ ತಿದ್ದಿದ್ರೆ ಅದು ಕಲಿಕೆಯನ್ನ ಸೃಷ್ಟಿಸತ್ತೆ. ಸೌಮ್ಯ ಶಿಸ್ತು ಅಂದ್ರೆ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡೋದಲ್ಲ. ಇದರ ಅರ್ಥ ದಯೆಯಿಂದ ಆದರೆ ದೃಢವಾಗಿರೋದು. ಮಗು ತಪ್ಪು ಮಾಡಿದಾಗ ಕೂಗಾಡೋ ಬದಲು ಮೊದಲು ಅವರ ಮಟ್ಟಕ್ಕೆ ಬಗ್ಗಿ ಕೂತ್ಕೊಳ್ಳಿ. ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ನಿನ್ಗೆ ಕೋಪ ಬಂದಿದೆ ಅಂತ ನನಗೂ ಗೊತ್ತಾಗ್ತಿದೆ ಅಂತ ಹೇಳಿ. ಆಮೇಲೆ ಮಿತಿಯನ್ನ ಸ್ಪಷ್ಟವಾಗಿ ತಿಳಿಸಿ ಮತ್ತು ಅವರಿಗೆ ಸ್ವೀಕಾರಾರ್ಹವಾದ ಆಯ್ಕೆಗಳನ್ನು ನೀಡಿ. ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಶಿಸ್ತಿನಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಸ್ಥಿರತೆ. ಮನೆಯಲ್ಲಿರೋ ಎಲ್ಲರೂ ಒಂದೇ ನಿಯಮವನ್ನ ಪಾಲಿಸ್ಬೇಕು. ಉದಾಹರಣೆಗೆ, ಅಪ್ಪ ಅಮ್ಮ ಇವತ್ತು ಚಾಕ್ಲೇಟ್ ಇಲ್ಲ ಅಂದಾಗ ಅಜ್ಜಿ ತಾತ ಪರವಾಗಿಲ್ಲ ಬಿಡು, ಒಂದೇ ಅಲ್ವಾ ಅಂತ ಕೊಟ್ರೆ ಏನಾಗುತ್ತೆ? ಮಗುವಿಗೆ ಗೊಂದಲ ಆಗುತ್ತೆ. ಅಷ್ಟೇ ಅಲ್ಲ, ಯಾರನ್ನ ಕೇಳಿದ್ರೆ ಏನು ಸಿಗತ್ತೆ ಅಂತಾನೂ ಬೇಗನೆ ಕಲ್ತ್ಕೊಡುತ್ತೆ.
ಹಾಗಾಗಿ ಮನೆಯಲ್ಲಿರುವ ಎಲ್ಲಾ ಪಾಲಕರು ಒಂದೇ ಮಾತಾಡೋದು ಅತ್ಯಗತ್ಯ. ಸರಿ, ಈಗ ಮುಂದಿನ ವಿಷಯಕ್ಕೆ ಬರೋಣ. ಇತ್ತೀಚೆಗೆ ನಾವು ಚಿಕ್ಕ ಮಕ್ಕಳ ಮೇಲೆ ಹಾಕ್ತಿರುವ ಶೈಕ್ಷಣಿಕ ಒತ್ತಡದ ಬಗ್ಗೆ ಮಾತಾಡೋಣ. 4 ವರ್ಷದ ಮಗುವಿಗೆ ಹೆಡ್ ಸ್ಟಾರ್ಟ್ ಕೊಡಬೇಕು ಅಂತ ಟ್ಯೂಷನ್ಗೆ ಕಳಿಸೋ ಪ್ರವೃತ್ತಿ ಹೆಚ್ಚಾಗ್ತಿದೆ. ಆದ್ರೆ ವಾಸ್ತವವೇ ಬೇರೆ. ಈ ವಯಸ್ಸಿನಲ್ಲಿ ಹೆಚ್ಚು ಬೋಧನೆ ಅಂದ್ರೆ ಹೆಚ್ಚು ಕಲಿಕೆ ಅಂತ ಖಂಡಿತ ಅಲ್ಲ. ನಿಜ ಹೇಳ್ಬೇಕಂದ್ರೆ ಇದು ಮಕ್ಕಳಲ್ಲಿ ಸಹಜವಾಗಿರುವ ಕುತೂಹಲವನ್ನೇ ನಾಶ ಮಾಡಿ ಅವರ ಮೇಲೆ ಅನಗತ್ಯವಾದ ಮಾನಸಿಕ ಒತ್ತಡವನ್ನ ಹೆಚ್ಚಿಸುತ್ತೆ. ಹಾಗಾದ್ರೆ ಟ್ಯೂಷನ್ಗೆ ಪರ್ಯಾಯ ಏನು? ಉತ್ತರ ತುಂಬಾನೇ ಸರಳ. ಹೋಮ್ ಎಂಗೇಜ್ಮೆಂಟ್ ಅಂದ್ರೆ ಮನೆಯಲ್ಲೇ ಅವರ ಜೊತೆ ತೊಡಗಿಸಿಕೊಳ್ಳುವುದು. ಟ್ಯೂಷನ್ ಕಂಠಪಾಠ ಮತ್ತು ಒತ್ತಡದ ಮೇಲೆ ಗಮನ ಹರಿಸಿದರೆ ಮನೆಯಲ್ಲಿ ನೀವು ಅವರೊಂದಿಗೆ ಮಾತನಾಡುವುದು, ಕತೆಗಳನ್ನು ಓದುವುದು ಮತ್ತು ಆಟವಾಡುವುದು ಅವರಲ್ಲಿ ಕುತೂಹಲ, ಸಂತೋಷ ಮತ್ತು ನಿಜವಾದ ಕಲಿಕೆಯ ಅಡಿಪಾಯವನ್ನೇ ನಿರ್ಮಿಸುತ್ತೆ. ಹಾಗೆಯೇ ಕೆಲವು ಮಕ್ಕಳು ಒಂದೇ ಕಡೆ ಸುಮ್ಮನೆ ಕೂರುವುದಿಲ್ಲ. ನಾವು ತಕ್ಷಣ ಅವರನ್ನ ಸಮಸ್ಯಾತ್ಮಕ ಮಗು ಅಥವಾ ಹೈಪರ್ ಆಕ್ಟಿವ್ ಅಂತ ಲೇಬಲ್ ಮಾಡಿಬಿಡ್ತೀವಿ. ಆದ್ರೆ ಅದು ಅವರಲ್ಲಿರುವ ವಿಪರೀತ ನೈಸರ್ಗಿಕ ಶಕ್ತಿಯ ಸಂಕೇತ. ಆ ಶಕ್ತಿಯನ್ನ ನಾವು ಚಟುವಟಿಕೆಗಳು ಮತ್ತು ಜವಾಬ್ದಾರಿಗಳ ಮೂಲಕ ಸರಿಯಾದ ದಾರಿಯಲ್ಲಿ ಮುನ್ನಡೆಸಿದ್ರೆ ಅದೇ ಅವರ ದೊಡ್ಡ ಪ್ರತಿಭೆಯಾಗುತ್ತದೆ. ಸರಿ, ಈಗ ನಾವು ಕೊನೆಯ ಆದ್ರೆ ಅತ್ಯಂತ ಪ್ರಮುಖವಾದ ವಿಷಯಕ್ಕೆ ಬಂದಿದ್ದೇವೆ. ಒಬ್ಬ ಪೋಷಕರಾಗಿ ನಾವು ನಮ್ಮ ಮಗುವಿಗೆ ನೀಡಬಹುದಾದ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಯಾವುದು? ನಾವು ಮಕ್ಕಳಿಗೆ ದುಬಾರಿ ಆಟಿಕೆ, ಬಟ್ಟೆ ಎಲ್ಲವನ್ನೂ ಕೊಡಿಸಬಹುದು. ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಬೇಕಾಗಿರೋದು ನಮ್ಮ ಉಪಸ್ಥಿತಿ, ನಮ್ಮ ಸಂಪೂರ್ಣ ಗಮನ. ಬೇರೆಲ್ಲವನ್ನೂ ಬದಿಗಿಟ್ಟು ನಾವು ಅವರ ಜೊತೆ ಇರುವಾಗ ಮಕ್ಕಳು ತಾವು ಬೆಲೆಯುಳ್ಳವರು, ಪ್ರೀತಿಸಲ್ಪಟ್ಟವರು ಅಂತ ಭಾವಿಸ್ತಾರೆ. ಇದು ಅವರ ಸ್ವಾಭಿಮಾನವನ್ನ ನೇರವಾಗಿ ಹೆಚ್ಚಿಸುತ್ತೆ. ಇದಕ್ಕಾಗಿ ದಿನಗಟ್ಲೆ ಸಮಯ ಬೇಕಾಗಿಲ್ಲ. ಪ್ರತಿದಿನ ಒಂದು ಸಣ್ಣ ಮೀಸಲಾದ ಸಮಯವು ಎಲ್ಲವನ್ನೂ ಬದಲಾಯಿಸಬಲ್ಲದು. ಇದನ್ನೇ 20 ನಿಮಿಷದ ಭರವಸೆ ಅಂತ ಕರೆಯೋಣ. ಪ್ರತಿದಿನ ಕೇವಲ 20 ನಿಮಿಷ. ಆ ಸಮಯದಲ್ಲಿ ಫೋನ್ ಮತ್ತು ಟಿವಿ ಎಲ್ಲವನ್ನೂ ಆಫ್ ಮಾಡಿ ಮತ್ತು 100% ನಿಮ್ಮ ಮಗುವಿನೊಂದಿಗೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ. ಈ ಒಂದು ಸರಳ ಬದ್ಧತೆ ಪೋಷಕ ಮಗುವಿನ ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತೆ ಮತ್ತು ಮಗುವಿನ ಆತ್ಮಗೌರವವನ್ನ ಅದ್ಭುತವಾಗಿ ನಿರ್ಮಿಸುತ್ತೆ. ಯಾಕಂದ್ರೆ ಕೊನೆಯಲ್ಲಿ ಈ ಒಂದು ಮಾತು ಸದಾ ನೆನಪಿರ್ಬೇಕು. ಮಕ್ಕಳು ಪ್ರೀತಿಯನ್ನು ಹಣದಲ್ಲಿ ಅಳೆಯುವುದಿಲ್ಲ, ಅವರು ಅದನ್ನು ಕ್ಷಣಗಳಲ್ಲಿ ಅಳೆಯುತ್ತಾರೆ. ಅವರು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವುದು ನಮ್ಮ ಖರೀದಿಸಿಕೊಟ್ಟ ದುಬಾರಿ ವಸ್ತುಗಳನ್ನಲ್ಲ, ಬದಲಾಗಿ ನಾವು ಅವರೊಂದಿಗೆ ಕಳೆದ ಆ ಅಮೂಲ್ಯ ಕ್ಷಣಗಳನ್ನ. ಹಾಗಾದ್ರೆ ಇವತ್ತು ನಾವು ಚರ್ಚಿಸಿದ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನಪಿಸಿಕೊಳ್ಳೋಣ. ಕೇವಲ ಸ್ಮಾರ್ಟ್ ಸಾಧಕರನ್ನಲ್ಲ, ಬಲಿಷ್ಠ ಮನುಷ್ಯರನ್ನು ನಿರ್ಮಿಸುವುದು. 50-50 ನಿಯಮ, ತಿದ್ದುಮ ಮುನ್ನ ಸಂಪರ್ಕ ಬೆಳೆಸುವುದು, ಟ್ಯೂಷನ್ ಬದಲು ಮನೆಯಲ್ಲೇ ತೊಡಗಿಸಿಕೊಳ್ಳುವುದು ಮತ್ತು 20 ನಿಮಿಷದ ಭರವಸೆ. ಈ 5 ತತ್ವಗಳು ಆತ್ಮವಿಶ್ವಾಸವುಳ್ಳ ಮಕ್ಕಳನ್ನು ಬೆಳೆಸಲು ಒಂದು ಶಕ್ತಿಯುತ ಮಾರ್ಗಸೂಚಿಯಾಗಿದೆ. ಈ ಪಯಣ ಶುರುವಾಗೋದು ಯಾವುದೋ ಒಂದು ದೊಡ್ಡ ಯೋಜನೆಯಿಂದಲ್ಲ, ಬದಲಿಗೆ ಒಂದು ಸಣ್ಣ ಉದ್ದೇಶಪೂರ್ವಕ ಹೆಜ್ಜೆಯಿಂದ. ಹಾಗಾದ್ರೆ ಯೋಚನೆ ಮಾಡಿ, ಇಂದು ನಿಮ್ಮ ಮಗುವಿನೊಂದಿಗೆ ನೀವು ಸೃಷ್ಟಿಸಬಹುದಾದ ಆ ಒಂದು ಸಂಪರ್ಕದ ಕ್ಷಣ ಯಾವುದು?